ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯ. ಚೆನ್ನಾಗಿದೆ ಕಂಟೈನರ್ ಬಾಕ್ಸ್ ಅಷ್ಟೇ. ಸಿಹಿ ಅವಲಕ್ಕಿ ಅಂದರೆ ಏನು ನೆನಪಾಗುತ್ತೆ ನಿನಗೆ? ಇದು ಉಪಕಾರನ ಕೆಲವರು ಮರ್ತೋಗ್ಬಿಡ್ತಾರೆ, ಆದರೆ ನಾವು ನೆನ್ಪಿಟ್ಕೊಳ್ತೀವಿ. ಏನು ನೆನಪಾಯ್ತು ನೋಡ್ರಿ, ನಮ್ಮ ಜಾಣಿ ಮಗಳು ಹೋಮ್ವರ್ಕ್ ಬರೀತಾವಳೆ. ಹಬ್ಬದ ದಿನ ಏನು ಬರೀತೀವಿ ಬಿಡಮ್ಮ, ಜಾಸ್ತಿ ಇದೆ ಅಂತ ಹೋಮ್ವರ್ಕು. ಅದಕ್ಕೆ ಹೋಮ್ವರ್ಕ್ ಮುಗಿಸ್ಬೇಕಂತೆ. ಎಲ್ಲಿ ಸಿಕ್ಕಿದ್ರಲ್ಲಿ ಟೇಬಲ್ ಇಟ್ಕೊಂಡು ರೀಡಿಂಗ್ ಟೇಬಲ್ ಬರೀತಾ ಇದ್ದಾಳೆ. ಏನು ಮಗಳೇ ಬರೀತಾ ಇರೋದು? ಹಿಂದಿನಾ? ಹಿಂದಿ ಹೋಮ್ವರ್ಕು. ಹೂ ಮುಡ್ಕೊಬಿಟ್ಟದೆಲೆ, ಹೊಸ ಡ್ರೆಸ್ಸು ಹಾಕ್ಕೊಂಡು ರೆಡಿಯಾಗಿದ್ದಾಳೆ. ಎಲ್ಲಿ ಮಗಳೇ ಈ ಕಡೆ ತಿರುಗು, ಎದ್ದಿಲ್ಕ ಒಂದ್ಸಲ ಡ್ರೆಸ್ ತೋರಿಸೋಣ ನಿಂದು. ಹಾಯ್ ಒಂದು ಹಂಗೆ ತಿರುಗಿಬಿಡು ಅಲ್ಲಿ. ಚೆನ್ನಾಗಿದೆ ಡ್ರೆಸ್ ಇದೆಲ್ಲ, ಇಷ್ಟ ಆಯ್ತಾ? ಅದರಲ್ಲೂ ಅವಳ ಫೇವ್ರೇಟ್ ಕಲರ್ ಪಿಂಕ್ ಕಲರ್. ಸರಿ, ಆಮೇಲೆ ಬರ್ಕಣಿವಂತಪ್ಪ. ಇವಾಗ ಅಮ್ಮ ಪೂಜೆ ಮಾಡಿದ್ದು ಮಾಡುತ್ತಲ್ಲ, ಸಾಯಂಕಾಲ ಮಧ್ಯಾಹ್ನ ಮೇಲೆ ಬರ್ಕಣಿವಂತ ಬಿಡಮ್ಮ. ಇಲ್ಲ ಎತ್ತಿಟ್ಬಿಡಾಯ್ತಾ? ಎಲ್ರಿಗೂ ನಮಸ್ಕಾರ. ಇವತ್ತು ಶಿವರಾತ್ರಿ ಹಬ್ಬ. ನಿಮ್ಮೆಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ರಿಗೂ ಶಿವಪ್ಪನ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ. ಆಗಲೇ ನಮ್ಮ ಅಜ್ಜಾನೆ ಮಗಳು ಹೋಮ್ವರ್ಕ್ ಬರಿತಾ ಕೂತಿದ್ಲು, ರೆಡಿ ಆಗಿಬಿಟ್ಟು ಹೊಸ ಡ್ರೆಸ್ ಹಾಕ್ಕೊಂಡು. ಹಬ್ಬದ ದಿನ ಏನು ಬರಿತೀಯ ಬಿಡಮ್ಮ ಅಂತೇಳಿ, ಹೋಮ್ವರ್ಕ್ ಬರಿಬೇಡ ಅಂತ ಹೇಳಿದೆ. ಅವರಮ್ಮ ಏನೋ ಅಡುಗೆ ಮನೇಲಿ ಏನೋ ಮಾಡ್ತಾಯಿದ್ದಾರೆ, ಕೆಲಸ ಏನೋ ಮಾಡ್ತಿದ್ದಾರೆ. ಅಲ್ಲಿ ಹೋಗಿದ್ದಾಳೆ. ಏನೇನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಹಾಯ್ ಮಾಡ್ರಿ ಮಗಳೇ, ಹಾಯ್ ಮೇಡಮ್. ಹಾಗೆ ಹಬ್ಬದ ಶುಭಾಶಯ ಹೇಳ್ರಿ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇಲ್ಲ ನೀನು ಹೇಳಿ, ಪರವಾಗಿಲ್ಲ ಹೇಳಿ, ಪರವಾಗಿಲ್ಲ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಅಲ್ಲ, ನಮ್ಮ ಜಾಣಿ ಮಗಳು ಅವಳು ತಲೆ ಕೆರ್ಕತ್ತಿಲ್ಲ. ಅವಾಗಲೇ ಅವಳು ತಲೆಯಲ್ಲಿ ಗೊತ್ತಾ, ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಬಂದಿದ್ದು. ಹೌದು ತಾನೇ ಮಗಳೇ? ಬೆಳಗ್ಗೆನೂ ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ ಬಂದ್ಬಿಟ್ಟು ಪಾಪ ಹಾಯ್ ಪಾಪ ಗುಡ್ ಮಾರ್ನಿಂಗ್, ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಅಂತ ಬಂದು ಹೇಳ್ತಿದ್ಲು ನಮ್ಮ ಶ್ರೀಮತಿಯವ್ರು. ನೋಡ್ರಿ, ಅವಲಕ್ಕಿ ನೆನೆಸಿ ಅವಲಕ್ಕಿ ತೊಳೆದಿರ್ತಾವ್ರೆ ಅಲ್ವಾ? ಅವಲಕ್ಕಿ ತಾನೇ ಮಾಡೋದು. ಚೆನ್ನಾಗಿ ಒಂದು 4-5 ಸರಿ ತೊಳೆದು ನೆನೆಸಿಟ್ಟಿದ್ದೆ. ಈಗ ಅವಲಕ್ಕಿನೆಲ್ಲ ಒಂದು ತಟ್ಟೆಗೆ ತೆಗೆದು ಇಟ್ಕೋತಾ ಇದೀನಿ. ಜಾಸ್ತಿ ನೆನೆದ್ರೆ ಚೆನ್ನಾಗಿರಲ್ಲ ಅವಲಕ್ಕಿ ಅಂತ, ಅವಲಕ್ಕಿ ಒಗ್ಗರಣೆ ಚೆನ್ನಾಗಿರಲ್ಲ ಅಂತ. ಈಗ ಅವಲಕ್ಕಿ ಮಾಡ್ತಾರೆ. ನಮ್ಮ ಮಗಳು ನೋಡ್ರಿ ಬಂದು ಕೂತ್ಕೊಂಡು ಅಮ್ಮ ಮಾಡ್ತಾ ಇದೆ. ಇವಳು ಹೆಲ್ಪ್ ಮಾಡ್ತಾಳೆ. ಹೌದಾ? ಈ ಥರ ಫ್ರೈ ಮಾಡ್ಬೋದಾ? ಎಣ್ಣೆ ಅಲ್ಲ, ಎಣ್ಣೆ ಹೋಗ್ಬಿಟ್ಟಿದೆ. ಎಣ್ಣೆ ಸಿಡಿಸ್ಕೊಬಿಟ್ಟು ಆಮೇಲೆ ತಲೆ ಮಕ್ಕಕ್ಕೆಲ್ಲ. ಈ ಕಡೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಮತ್ತೆ ಇದು ಕಾಯಿ ಜಾಸ್ತಿ ಇದೆ. ಅದು ಕಾಯಿ ಸ್ವಲ್ಪ ಸಿಹಿ ಅವಲಕ್ಕಿ ಮಾಡೋದಕ್ಕೆ, ಸ್ವಲ್ಪ ಖಾರ ಅವಲಕ್ಕಿ ಮಾಡೋದಕ್ಕೆ ನಾವು ಒಟ್ಟಿಗೆ ಇಟ್ಕೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪಿಲ್ಲ, ಖಾಲಿ ಆಗ್ಬಿಟ್ಟಿದೆ. ಎಣ್ಣೆ ಹಾಕ್ಬೇಕು ಒಗ್ಗರಣೆಗೆ. ಸಾಸಿವೆ ಕರಿಬೇವು ಹಾಕಿಲ್ಲ? ಇಲ್ಲ, ಕಡಲೆ ಬೀಜ ಫ್ರೈ ಮಾಡಿ ತೆಗ್ದಿಕ್ತೀವಿ. ಅವಲಕ್ಕಿ ಹಂಗೆ ಹಾಕಿ ಏನಾಗಲ್ಲ? ಹಂಗೆ ಹಾಕ್ಲಾ? ಸರಿ ಬಿಡು. ತಿರುಗಿ ಹಾಕೆಲ್ಲ ತೆಗೆದಿಕ್ಕೊಂಡು ಹಬ್ಬದ ದಿನ. ಈಗ ನಮ್ಮ ಶ್ರೀಮತಿ ಇನ್ನೇ ಏನು ತಗತ್ತೀಮ್ಮ? ಸಾಸಿವೆ ಏನು ತಗೊಂಡಿಲ್ಲ, ಎಲ್ಲ ಅಲ್ಲೇ ಇಟ್ಟಿದ್ದೆ. ಹೌದಾ? ನೋಡ್ರಿ ನಮ್ಮ ಕಿಚನ್ ಹೇಗಿದೆ. ಇಲ್ಲೆಲ್ಲ ಕಂಟೈನರ್ ಬಾಕ್ಸ್ ಎಲ್ಲ ಜೋಡಿಸ್ಬಿಟ್ಟವ್ರೆ. ಸಖತ್ತಾಗಿ ಕಾಣ್ತದೆ, ಎಲ್ಲ ಚೆನ್ನಾಗಿ ಸೆಟ್ ಮಾಡೋರೆಲ್ಲ. ಮಗಳು ಇನ್ನೂ ಸ್ವಲ್ಪ ದೂರ ಕೂತ್ಕೊ ಮಗಳು, ಅಷ್ಟತ್ರ ಕೂತ್ಕೊಳೋದು. ನಾನು ಹೇಳಿ ತಮಾಷೆ ಮಾಡಿದ್ದು, ಹಿಂದಕ್ಕೆ ಹೋಗ್ತಿದ್ದಲ್ಲ ಅದಕ್ಕೆ. ಕಡಲೆ ಬೀಜ, ಕಡಲೆಬೇಳೆ, ಸಾಸಿವೆ, ಕರಿಬೇವು, ಉದ್ದಿನಬೇಳೆ ಅಲ್ವಾ? ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಸಾಸಿವೆ, ಕರಿಬೇವು ಎಲ್ಲ ಸೀಡೆ ಬಂದ್ಬಿಟ್ಟೈತೆ. ಕರಿಬೇವಿಲ್ಲ. ಹೌದಾ? ಚೆನ್ನಾಗಿದೆ ಕಂಟೈನರ್ ಬಾಕ್ಸ್. ಹೌದಾ? ನಂಗೆ ತುಂಬಾ ಇಷ್ಟ ಆಯ್ತಾ? ಮಗ ಹಿಂಗೆ ಇಟ್ಕೊಳ್ಳೋದು, ಹಿಂಗೆ ಇಟ್ಕೊಂಡು ಹಿಂಗೆ ನೀನು ಹಿಂಗೆ ಇಟ್ಕೊಂಡು ಹಿಂಗೆ ಆಡಿಸ್ತೇನೆ. ತಗೋಯ್ತ. ಹಾಂ, ಹಿಂಗೆ ಇಟ್ಕೊ, ಬಿಗ್ಗೆ ಪರವಾಗಿಲ್ಲ, ಅದೇನು ಇದಾಗಲ್ಲ. ನಿಂಗೆ ಹೇಳ್ಕೊಡೋ ಅಷ್ಟೊತ್ತಿಗೆ ಕಡಲೆ ಬೀಜನೇ ಫ್ರೈ ಆಗೋದು. ಎಲ್ಲಮ್ಮ ಹೆಂಗೆ ಕಡಲೆ ಬೀಜ ಏನಾಗಿದೆ ನೋಡೋಣ. ಇನ್ನೂ ಇಲ್ಲ, ಇನ್ನೂ ಸ್ವಲ್ಪ ಫ್ರೈ ಆಗ್ಬೇಕು ಕಡಲೆ ಬೀಜ.
ಹಂಗೆ ಆಡಿಸ್ತಾ ಇರು ಫ್ರೈ ಆಗುತ್ತೆ. ನನ್ನ ಮಗಳು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಯಾವಾಗ ಮಾಡಿದೆ ಮಗಳೇ? ಅವತ್ತೊಂದಿನ ಚಿತ್ರಾನ್ನ ಮಾಡ್ಬೇಕಾದ್ರೆ ಒಗ್ಗರಣೆ ಹಿಂಗೆ ಆಡಿಸಿದ್ದು ಸೌಟಲ್ಲಿ ಅಷ್ಟೇ. ಆಮೇಲೆ ಇನ್ನೊಂದ್ಸತಿ ಇನ್ನೊಂದ್ಸಲ ಯಾವಾಗ? ಸುಮ್ಮನೆ ಮಾಡಿದ್ದೆ. ಸುಮ್ಮನೆನಾ? ಅದು ಅರ್ಧಂಬರ್ಧ ಅಮ್ಮ ಅವತ್ತು ಕಡ್ಲೆಕಾಯಿ ಫ್ರೈ ಮಾಡಿದ್ನಲ್ಲ, ಬರೀ ಕಡ್ಲೆಕಾಯಿ ಹಾಕಿದ್ದಲ್ಲ, ಹಿಂಡಿಕೊಂಡು. ಕಡ್ಲೆಕಾಯಿನಾ? ಕಡ್ಲೆಕಾಯಿ ಅವತ್ತು ರಾತ್ರಿ ಏನೋ ಕಡ್ಲೆಕಾಯಿ ಬೇಯಿಸಿದ್ದ? ರಾತ್ರಿ ಏನೋ ಮಾಡಿತ್ತು. ಮಸಾಲಾ ಚಾಟ್ ಇಟ್ಟಿದ್ದು. ಚಾಟ್ ಮಸಾಲ ಮಾಡ್ದಾಗಲ್ಲ ಇಲ್ಲ, ಇಲ್ಲ, ಇಲ್ಲ. ಅಲ್ಲ ಚಾಟ್ ಚಿತ್ರಾನ್ನ ಏನೋ ಚಿತ್ರಾನ್ನ ಮಾಡ್ಬೇಕು. ಮಾಡ್ತಾರೆ. ಹೌದಾ? ಸಿಡಿತಾ ಕೊಡು ಒಂದ್ ನಿಮಿಷ. ಸರಿಯಲ್ವಾ? ಯಾಕೆ? ನಾನು ನಿಮ್ಮ ಅಮ್ಮ ಅಲ್ವಾ, ಅದಕ್ಕೆ ಸಿಡಿಲ್ಲ, ಭಯ ಅದಕ್ಕೆ. ಅಮ್ಮ ಅಂದ್ರೆ ಎಲ್ಲರಿಗೂ ಭಯ ಮಗಳೇ, ನೀನಷ್ಟೇ ಅಲ್ಲ, ನನಗೂ ಭಯ, ಆ ಒಗ್ಗರಣೆಗೂ ಭಯ. ಹೌದ್ ತಾನೆ? ನಿಜ ತಾನೆ? ಪಾಪ ಎದುರ್ಕೋತಿ ಅಂದ್ರೆ ಯಾಕೆ ಹೇಳ್ತೀಯ? ನಿಜ ತಾನೆ? ಏನೋ ಭಯ ಭಕ್ತಿಯಿಂದ ಸಂಸಾರ ಮಾಡ್ತಾ ಇದ್ದೀನಿ ಜೊತೆ. ಹಂಗಂತ ಪ್ರೀತಿ ಇಲ್ಲ ಅಂತಲ್ಲ, ಪ್ರೀತಿಯಿಂದ ಎಣ್ಣೆ ಕಾಲ ಸಿಡಿತೈತೆ ಮಗಳೇ. ಯಾಕಂದ್ರೆ ಅದು ಸಿಡಿತೈತೆ ಅಂದ್ರೆ ಏನಮ್ಮ ಇನ್ನೊಂದ್ಸಲ ಹೇಳಿ ಮಗಳೇ, ಅದೇನ ಕೇಳ್ದಲ್ಲ ಮಗಳೇ. ಮೆಣಸಿನ್ಕಾಯಿ ಯಾಕೆ ಹಂಗ್ ಸಿಡಿತೀಯ? ನನ್ನ ಮಗಳು ಕೇಳ್ತಾವಳು, ಹೇಳು. ನಿನ್ ಕೈಗೇನು ಆಗ್ತಿಲ್ಲ ಇಲ್ವಾ? ಕೈಗೇನು ಆಗ್ತಾ ಇಲ್ವಾ? ಏನಾಗುತ್ತೆ? ಏನಾಗುತ್ತೆ? ಎಣ್ಣೆ ಸಿಡಿಯಲ್ಲ. ಭಯ. ಅಮ್ಮ ಅಂದ್ರೆ ಎಲ್ಲರಿಗೂ ಭಯ. ನಾನು ಅಂದ್ರೆ ಭಯ ಎಣ್ಣೆಗೆ ಅಂತ. ಸಿಡಿಯಲ್ಲ ಮಗಳೇ, ಅದು ನಾನು ಆಡ್ಸೋದಾರ ಹೇಳ್ತಾ ಇದ್ದೀನಲ್ವ ಮಗಳೇ. ಅದು ಆಡ್ಸೋದಾರ ಆಡ್ಸಿದ್ರೆ ಸಿಡಿಯಲ್ಲಮ್ಮ, ಆಯ್ತಾ? ಏನಿಲ್ಲ ಮಗಳೇ, ನಮಗೂ ಸಿಡಿಯುತ್ತೆ. ಅದು ನಾವು ಸ್ವಲ್ಪ ದೂರ ಇಟ್ಕೊಂಡು ಆಡ್ತೀವಿ. ಎಣ್ಣೆ ಸಿಡಿಬೇಕಾದ್ರೆ ನಮ್ಗೆ ಅವೆಲ್ಲ ಸ್ವಲ್ಪ ಗೊತ್ತಾಗುತ್ತೆ. ಸ್ವಲ್ಪ ಹಿಂಗೆ ಕೈ ಹಿಂದೆ ತಕ್ಕತೀವಿ, ಅದರಿಂದ ನಮ್ಗೆ ಏನಾಗಲ್ಲ. ನೀನು ಹಿಂಗೆ ಆಡಿಸ್ತಾ ಹಿಂಗೆ ಆಡಿಸ್ತೀಯ. ನಿಮ್ಮ ಮಗಳೇನು ಹೆಲ್ಪ್ ಮಾಡ್ತಾರೆ, ಕೂತ್ಕೊಂಡು ಏನು ಮಾಡ್ತಾರೆ ನೋಡೋಣ. ಅದೇನು ಹೆಲ್ಪ್? ಎಲ್ಲ ಇಟ್ಕೊಂಡು ಆಟ ಆಡೋದು ಹೆಲ್ಪ? ಹೆಲ್ಪ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಹಿಂಗೆ ಮಾಡೋದು? ಅಮ್ಮ ಬಿಡ್ತೀನಿ. ಮಾಡ್ತು. ಎಣ್ಣೆ ಸಿಡಿತೈತೆ. ನನ್ನ ಮಗಳು ಏನ್ ಗೊತ್ತಾ, ಎಲ್ಪ್ ಮಾಡ್ತೀನಿ ಅಮ್ಮ, ಎಲ್ಪ್ ಮಾಡ್ತೀನಿ ಅಂತ ಕೇಳ್ತಾಳೆ. ಮಗಳೇ ಬೆಳ್ಳುಳ್ಳಿ ಸುಲ್ಕೊಡಮ್ಮ ಅಂದ್ರೆ, ಹೋಗಮ್ಮ ಯಾವಾಗ್ಲೂ ಬರೇ ಬೆಳ್ಳುಳ್ಳಿ ಸುಲಿ ಅಂತೆ, ನಾನು ಸುಲಿಯಲ್ಲ ಅಂತಾಳೆ. ಸರಿ ಆಯ್ತು ಎಲ್ಪ್ ಮಾಡ್ತೀನಿ ಅಂತ ಮತ್ತೆ ಬರ್ತಾಳೆ. ಸರಿ ಒಂದೆರಡು ಕಡಲೆಕಾಯಿ ಸುಲ್ಕೊಡಮ್ಮ ಅಂದ್ರೆ, ಹೋಗಮ್ಮ ನೀನ್ ಬರೀ ಬೆಳ್ಳುಳ್ಳಿ ಕಡಲೆಕಾಯಿ ಸುಲಿಯೋದೇ ಏತಿಯಾ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅದಕ್ಕೆ ಒಂದಿನ ಪಾತ್ರೆ ತೊಳ್ಸು, ಒಂದಿನ ಬಟ್ಟೆ ಒರೆಸು, ಒಂದಿನ ನೆಲ ಒರೆಸು. ಆ ತರ ಚಿಕ್ಕ ಪುಟ್ಟ ಅಂದ್ರೆ ಮಾಡಲ್ಲ. ಅಮ್ಮ ನಾನು ಈರುಳ್ಳಿ ಹಚ್ಕೊಡ್ತೀನಿ ಅಂತಾಳೆ. ಯಾವತ್ತಮ್ಮ? ಅವತ್ತು ಅಮ್ಮಂಗೆ ಹುಷಾರಿರಲಿಲ್ಲ, ನೀನು ಹೊರಗಡೆ ಹೋಗಿದ್ದೆ, ಅಲೆ ಮನೇಲಿ ಇದ್ದಾಗ ಅವತ್ತು ನಾನೇ ಹಚ್ಕೊಟ್ಟಿದ್ಯಲ್ಲ. ಹೌದಾ? ಹಚ್ಚಿದ್ಲಾ? ಹೆಂಗ ಹಚ್ಚಿದ್ಲು ಈರುಳ್ಳಿ? ಕಣ್ಣೂರು ಇರ್ಲಿಲ್ವಾ? ಚೆನ್ನಾಗಿ ಹಚ್ಚಿದ್ದೆ. ಹೌದು, ಕಣ್ಣೂರು ಇರ್ಲಿಲ್ವಾ ಅವಾಗ ಮಗಳ? ಹೌದಾ? ಅದು ಮಗಳ ಇನ್ನೊಂದು ಹೇಳ್ತೀನಿ, ಇಲ್ಲಿ ಹೊಸಾಗದು ಆಯ್ತಾ? ಅಲ್ಲಿ ಇರ್ಲಿ ಅದು. ಇಲ್ಲಮ್ಮ ತಿಂದಿಲ್ಲ. ನೀನ್ ತಿಂದಿದ್ಯಾ? ನಾನೇ ತಿಂದಿಲ್ಲ. ಏನಂತೆ? ಸ್ಯಾಂಡ್ವಿಚ್ ತಿಂದಿದ್ಯಾ ಅಂತ ಕೇಳಿದ್ಲು. ಇಲ್ಲ ತಿಂದಿಲ್ಲ. ನೀನ್ ತಿಂದಿದ್ಯಾ ಅಂದ್ರೆ, ಇಲ್ಲಮ್ಮ ನಾನು ತಿಂದಿಲ್ಲ ಅಂತ. ಅದಕ್ಕೆ ನಾವೇ ತಿಂದಿಲ್ಲ ಅಂತ ತಿಂತೀನಿ, ನೀನ್ ಹೆಂಗ್ ತಿಂದ್ಯಾ ಅಂತ ಹೇಳ್ತಾ ಇದೀವಿ. ಪಿಜ್ಜಾ ತಿಂದೈತಿ ಮಮ್ಮ. ಏನ್ ತಿಂದಿದ್ದೀನಿ? ಪಿಜ್ಜಾ ಅಷ್ಟೇ. ಪಿಜ್ಜಾನು ಎಷ್ಟು ಒಂದು 3 ಸರಿ ತಿಂದಿದ್ದೀನ? 3 ಸರಿ 4 ಸರಿ ಅಷ್ಟೇ. ಅಷ್ಟೇ. ತುಮಕೂರ್ಗೆ ಹೋದಾಗ 2 ಸರಿ, ಬೆಂಗಳೂರಲ್ಲೂ 1 ಸರಿನ 2 ಸರಿನಾ? ಬೆಂಗಳೂರಲ್ಲಿ ಫಸ್ಟ್ ಟೈಮ್ 1 ಸರಿ ಹೋಗಿದ್ದಲ್ಲ ಶಿಲ್ಪ ಅವ್ರ ಜೊತೆಗೆಲ್ಲ, ಅವಾಗ 1 ಸರಿ. ತಿರುಗಿ ಯಾವಾಗ ಹೋಗಿದ್ವ ಬೆಂಗಳೂರು ಘಾಟ್. ನಿನ್ ಘಾಟ್ ಗೊತ್ತಿಲ್ವಾ? ಅಲ್ಲಿ ಹತ್ರ ಇದ್ದೀರಾ? ಇಲ್ಲ, ಎಲ್ಲ ನನ್ನ ಕಡೆಗೆ ಕಳಿಸಿದ್ದೀರಾ ಅನ್ಸುತ್ತೆ ಅಲ್ಲ ಮಗಳೇ? ಅಮ್ಮ ಉಪ್ಪು ಮರ್ತೋಗ್ಬಿಟ್ಟಿದೆ ಪಾಪ, ಉಪ್ಪು ಮರ್ತೋಗ್ಬಿಟ್ಟೈತೆ. ಉಪ್ಪು ಹಾಕಿದ್ರೆ ಘಾಟ್ ಬರಲ್ವಾ? ಅಲ್ಲ, ಫ್ರೈ ಆಗ್ಬೇಕು ಪಾಪು. ಹೌದಾ? ಅಮ್ಮ ಸುಮ್ಮನಿರಮ್ಮ, ಈ ಸ್ಪೂನ್ ಬೇರೆ ದೊಡ್ಡದು ಎಷ್ಟಾಗ್ತಾ ಇದೀನೋ ಉಪ್ಪು ನನಗೆ ಗೊತ್ತಾಗ್ತಾ ಇಲ್ಲ. ಬಿಡೋದಿಲ್ಲೇ ಇಲ್ಲೋ ಅದಕ್ಕೆ ಅರಕ್ಕೆ ತಗೋಬ ಏನು ಇಟ್ಕೊಂಡು ಅಮ್ಮ ಸ್ಲಾಬ್ ಮೇಲೆಲ್ಲ ಓಡಾಡ್ಬೇಡ, ಬಿದ್ದಿದ್ಯಾ?
ಹಂಗಲ್ಲ ಮಗ್ಲೆ ಹಿಂಗ್ ಮೇಲ್ ಹಿಂಗ್ ಇಟ್ಕೋಬೇಡ, ಕೆಳಗಡೆ ಇಟ್ಕೋ. ಕೆಳಗಡೆ ಇಟ್ಕೋ. ಅದು ಕ್ಯಾಪ್ ಏನಾದ್ರು ಲೂಸ್ ಆಗ್ಬಿಟ್ಟು ಬಿದೋಗ್ಬಿಟ್ರೆ ಏನ್ ಮಾಡ್ತೀಯಾ? ಹಾಂ ಅರಿಶಿನ ಗೊತ್ತಾ? ಅರಿಶಿನ ಯಾವ್ದು ಅಂತ? ಹ್ಞೂ ಅವತ್ತು ನಿಂಗೆ ಗಾಯದಕ್ಕೆ ತಂದು ಹಚ್ಚಿದ್ಲಲ್ಲ ಅರಿಶಿನ. ಏನು ಮಾಡಿದ್ದು ಗೊತ್ತಾ ಇವಳು? ಹೇಳಮ್ಮ ಏನು ಮಾಡಿದ್ದೆ? ಹೇಳು ಮಗ್ಳು, ಏನಾಗಲ್ಲ, ನಾಚ್ಕೋಬಾರ್ದು. ಅಮ್ಮನೇ ಹೇಳಿ. ಪರವಾಗಿಲ್ಲ, ನಾಚ್ಕೋಬಾರ್ದು. ಹೇಳಮ್ಮ, ನೀನು ಹೇಳಮ್ಮ ಹೋಗ್ಲಿ, ಹೇಳಮ್ಮ. ನನ್ಗೆ ಗಾಯ ಆಗಿ ತುಂಬಾ ನೋಯ್ತಾ ಇತ್ತು ಕಾಲಲ್ಲಿ. ಬಾಗುದೇನ ಉಡ್ಕೊಂಡು ಗಾಯ ಮಾಡ್ಕೊಂಡಿದ್ದೆ. ಜಾಸ್ತಿ ನೋವಾಗ್ಬಿಟ್ಟಿತ್ತು. ರಕ್ತ ಬರ್ತಿತ್ತು, ಇನ್ನೊಂದ್ ಸ್ವಲ್ಪ ಹೊತ್ತು ಫ್ರೈ ಆಗಿ ರಕ್ತ ಬರ್ತಿತ್ತು ಅಲ್ವಾ? ಚೆಲ್ಲುದ್ಲಾ? ಏನು ಮಾಡೋಕ್ಕಲ್ಲ, ಮಕ್ಕಳು ಈ ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಿರ್ತಾರೆ. ತಾಯಿ ಕ್ಷಮಿಸ್ಬೇಕು. ಅಮ್ಮ ಹೊಡಿಬೋದು ಅಂತ ಮಗಳು ಅಷ್ಟು ದೂರ ಹೋಗಿ ಕೂತ್ಕೊಬಿಟ್ಟಿದ್ದು. ಹೇಳಮ್ಮ, ಅದೇನ ಹೇಳ್ತಿದ್ದಲ್ಲ? ಇದು ಘಾಟ್ ಆಗ್ತೈತೆ. ಅಷ್ಟು ಹಾಕಿದ್ಮೇಲೆ ಇನ್ನೂ ಘಾಟ್ ಆಗುತ್ತೆ ಅನ್ಸುತ್ತೆ. ಹ್ಞೂ ತುಂಬಾ ಗಾಯ ಆಗಿತ್ತು, ತುಂಬಾ ನೋವ್ತಾ ಇತ್ತು. ಬಾಗ್ಲಿಗೆ ಏನೋ ಹೊಡ್ಕೊಬಿಟ್ಟಿದ್ದೆ, ತುಂಬಾ ನೋವಾಗಿತ್ತು. ಅಲ್ಲಿ ಕುತ್ಕೊಂಡು ಮಗಳೇ ಅರಿಶಿನ ತಗೋಬಾರಮ್ಮ ಅಂದೆ. ಹುಡುಕ್ತಾವಳೆ ಅಂತ. ಮತ್ತೆ ಅವಾಗ ಇದೇನು ಸ್ಟೀಲ್ ಬಾಕ್ಸ್ ಅಲ್ಲಿ ಇಟ್ಟಿದೆ, ಚಿಕ್ಕದು ಸ್ಟೀಲ್ ಬಾಕ್ಸ್ ಇತ್ತ, ಕಾಣ ತರ ಇಟ್ಟಿರ್ಲಿಲ್ಲ ಅದು. ಆಮೇಲೆ ಧನಿಯಾ ಪುಡಿ ಬಾಕ್ಸ್ ಹತ್ರ ಐತೆ. ಧನಿಯಾ ಪುಡಿ ಯಾವ್ದಮ್ಮ ಅದಕ್ಕೆ ಏನು ಗೊತ್ತಿಲ್ಲ ನಮ್ಮ ಮಗಳಿಗೆ. ಧನಿಯಾ ಪುಡಿ ಯಾವುದು, ಖಾರದ ಪುಡಿ ಯಾವುದು. ಈಗೆಲ್ಲ ಆಟ ಆಡ್ಕೊಂಡು ಬೆಳೀಲಿ ಮಕ್ಕಳು, ಆಮೇಲೆ ಕಲ್ಸೋಣ ಮಗಳಿಗೆ. ಅಮ್ಮನೇ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾವ್ರೆ, ಮಗಳು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ಬೋದು. ಯಾವಾಗಿಂದ ಟ್ರೈನಿಂಗ್ ಸ್ಟಾರ್ಟ್ ಮಗಳಿಗೆ? ನಾಲ್ಕು ಸಾಕು ಸಾಕು. ಯಾವಾಗಿಂದ ಟ್ರೈನಿಂಗ್ ಮಗಳಿಗೆ ಸ್ಟಾರ್ಟ್? ಮಗಳಿಗೆ ಇನ್ನೂ 1 ವರ್ಷ ಹೋಗ್ಲಿ ಪಾಪ. ರಜಕ್ಕೆ ಸ್ವಲ್ಪ ಹೇಳ್ಕೊಡ್ತೀರಿ, ಕಾಫಿ ಟೀ ಮಾಡೋದು. ಹೌದಾ? ಬಿಡು, ಒಂದು ಹೈಸ್ಕೂಲ್ಗೆ ಹೋದ್ಮೇಲೆ ಕಲ್ಸಿವಂತ. ಇವಾಗೇನು ಆರಾಮಾಗಿ ಆಟ ಆಡ್ಕೊಳ್ಳಿ. ಬಿಡು, ಮದ್ವೆ ಆದ್ಮೇಲೆ ಕಲಿತಾಳೆ. ನಾನೇನ್ ಕಲ್ತಿದ್ನ? ಮದ್ವೆ ಆದ್ಮೇಲೆ ತಾನೇ ಕಲ್ತಿದ್ದು. ಎತ್ತಿಕ್ಕು ಮಗಳಿಗೆ ಏನ ಕೊಟ್ರೆ ಬರೀ ಆಟ ಆಡ್ತಾ ಇರ್ತಾಳೆ. ಸಾಕು. ಅಮ್ಮ ಹೇಳಿದ್ರೆ ಕೇಳಬೇಕು ಅಷ್ಟೇ. ನಾನೇ ಕೇಳ್ತೀನಿ, ನೀನೇನು ಕೇಳ್ದೇ ಇರೋದು? ಹಾಂ, ನೀನ್ ಹೇಳಿ 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 ಅರ್ಧ ಅವಳನ್ನ ಇದ್ ಮಾಡಿದ್ಯಾ. ನೀನು ಕೇಳಬೇಕು ಅಂತಾನೆ ಹೇಳಿದ್ದಾನೆ ನಾನು. ಅದು ಸ್ವಸ್ಥಾನದಲ್ಲಿ ಅಂದರೆ ಅದೇ ಪ್ಲೇಸ್. ಮಗಳು ತಿಂಡಿ ಮಾಡ್ತಾರೆ ಅಂತ ಇಟ್ಬಿಟ್ರೆ ಅಷ್ಟೇ. ನಾವು ತಿಂಡಿ ತಿಂದಂಗೆ ಬೇಕು. ಯಾಕೆ ಈ ಕಡೆ ಇಕ್ಕಂಡೆ ಕುಕ್ಕರ್? ಆ ಕಡೆ ಆಗಲ್ಲ. ಸಣ್ಣ ಕುಕ್ಕರ್ ಹೇಳಮ್ಮ, ಸಣ್ಣದಲ್ವ ನಮ್ಮದು? ಸಣ್ಣದೆಲ್ಲ ತಿರ್ಗೋಕೆಲ್ಲ ಹಿಂಗ್ ಮಿಕ್ಸ್ ಮಾಡೋಕೆಲ್ಲ ಆಗಲ್ಲ. ಕೈ ಮುಂದಕ್ಕೆ ತಗೊಳ್ಳೋ, ಇಲ್ಲ ಆದ್ರೆ ಆರಾಮಾಗಿ ತಿರ್ಕೋಬಹುದು. ಹೌದಾ? ನಿನ್ ಮಗಳು ಮಾಡ್ತಾಳೆ ಅಂತ ಆ ಕಡೆ ಇಟ್ಟಿದ್ದು. ಹಂಗ? ಈಗ ಒಗ್ಗರಣೆ ಆಯ್ತಾ? ಸ್ವಲ್ಪ ಹಾಕು, ಸ್ವೀಟ್ಗೆ ಸಾಕು, ಖಾರದ್ದೇ ಹಾಕೆಲ್ಲ ಸ್ವಲ್ಪನೇ ಇರ್ತದೆ ಸ್ವೀಟ್ಗೆ. ಅವ್ರಿಗೆ ಗಂಟು ಡೆಕಟ್ಗೆ ಸಿನ್ಬೇಕಂಗಿಲ್ಲ, ತಿನ್ಬಾರ್ದು. ಸಾಕಲ್ವಾ ಸ್ವೀಟು? ಸಾಕು. ಸಾಕಾ? ಇನ್ನೊಂದು ತಗಿಲ್ಲ. ಸಾಲ್ದನಮ್ಮ ನಮ್ಮ ಇಬ್ರಿಗೆ ಸಾಕು ಸ್ವೀಟು. ಇಬ್ರಲ್ಲಪ್ಪ, 3. ಯಾರು? ನಾನು ನೀನಿಬ್ರೆ ತಾನೆ? ಹಾಂ, ಇಲ್ಲೊಬ್ರು ಕಾಣ್ತಿದ್ದಾರೆ. ಅಲ್ಲ, ಅದಕ್ಕೇನೆ ಉಪವಾಸ ಇರಲ್ಲ. ಸರಿ ಆಯ್ತು, ಒಂದೊತ್ತಿರಲ್ಲ ನೀನು. ಆದ್ರೂ ಸ್ವೀಟ್ ಬೇಕು ಅಂತ ಕೇಳ್ತಿರ್ತಾನೆ. ಸ್ವೀಟ್ ಅವಲಕ್ಕಿ ಬೇಕು ನನಗೂ, ಸ್ವೀಟ್ ಅವಲಕ್ಕಿ ಬೇಕು ಅಂತ. ಅವಲಕ್ಕಿ ರೆಡಿನ? ಒಗ್ಗರಣೆ ಆಯ್ತಾ? ಆಗುತ್ತಾ ಒಗ್ಗರಣೆ? ಸಾಕಾಗುತ್ತಾ? ಇರ್ಬೇಕು ಚೆನ್ನಾಗಿ. ತಲೆ ಹಿಡಿತೈತೆ ಒಂಚೂರು, ಉರಿ ಕಡಿಮೆ ಮಾಡ್ಕೊಳ್ಳೋಣ. ಮತ್ತೆ ಹೋಗಿದ್ದೀನಿ. ಯಾಕೆ ಹಿಂಗ್ ತಲೆ ಹಿಡಿತಾ ಐತೆ ಅನ್ಕೋತಿದ್ವಿ ಅವಾಗಿಂದ. ಹೌದಾ? ನನ್ನ ಮಗಳಿಗೆ ನಿದ್ದೆನೇ ಬಂದು ನೀನು ಅವಲಕ್ಕಿ ಬೇಡ ಅಷ್ಟೊತ್ತಿಗೆ ಹಾಕ್ಲಿಸ್ತಾಳೆ ಪಾಪ. ಅಲ್ಲ ಮಗಳ, ಅವಲಕ್ಕಿ ಒಗ್ಗರಣೆ ರೆಡಿ ಆಯಿತು. ಅವಲಕ್ಕಿ ಒಗ್ಗರಣೆ, ಅವಲಕ್ಕಿಗೆ ಖಾರ ಅವಲಕ್ಕಿನೂ ಅಂತ ಹೇಳ್ಬೋದು. ಅವಲಕ್ಕಿ ಸಿಹಿ ಅವಲಕ್ಕಿಗೆ ಒಗ್ಗರಣೆ ಹಾಕಲ್ಲ ಮಗಳೇ, ಫಸ್ಟ್ ಅದನ್ನ ತಿಳ್ಕೊ ಮಗಳೇ. ನಾನು ಹೇಳಿದ್ದು ಒಗ್ಗರಣೆ ಅವಲಕ್ಕಿ ಅಂತ. ಏನು ಮಗಳೇ, ಅಪ್ಪನ ಬಯ್ಯ ಅಂತ ಹೇಳ್ಕೊಡ್ತಿದ್ಯಾ? ಶತ್ರುಗಳು ಎಲ್ಲಿದ್ದಾರೆ? ನಮ್ಮ ಮನೆಯಲ್ಲೇ ಇದ್ದಾರೆ. ಅದು ಮಕ್ಕಳ ರೂಪದಲ್ಲಿ ಇರ್ತಾರೆ ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ. ಜಾಸ್ತಿ ಪುಡಿ ಗಂಡ ಹೆಂಡತಿ ಜಗಳ ಆಡಿದ್ರೆ ತುಂಬಾ ಖುಷಿ. ಸ್ವಲ್ಪ ಪುಡಿ ಮಾಡ್ಲಾ? ಜಾಸ್ತಿ ಪುಡಿ ಆಗಿಲ್ಲ. ಇದು ಸ್ವೀಟ್ ಅವಲಕ್ಕಿ, ಬೆಲ್ಲ, ಕಾಯಿ ತುರಿ ಮತ್ತು ಅವಲಕ್ಕಿ, ನೆನೆಸಿರೋ ಅವಲಕ್ಕಿ ಐತೆ. ಇಲ್ಲಿ ನೋಡ್ರಿ, ಇಲ್ಲಿ ಬಾಳೆಹಣ್ಣಿದೆ, ಜೋಡಿ ಬಾಳೆಹಣ್ಣು ತಗೊಳಮ್ಮ. ಈ ಜೋಡಿ ಬಾಳೆಹಣ್ಣು ಅನ್ನೋದು ತುಂಬ ವಿಶೇಷ ನಮ್ಮ ಲೈಫಲ್ಲಿ. ನಾವು ತುಂಬ ಸಲ ಬಾಳೆಹಣ್ಣು ತಗೊಂಡೋಗ್ಲು ಜೋಡಿ ಬಾಳೆಹಣ್ಣು ಸಿಕ್ಕೈತೆ. ಮತ್ತು ನಮ್ಮ ತೋಟದಲ್ಲಿ ಒಂದ್ಸಲ ಕೊನೆ ಹೊಡೆದಾಗ್ಲೂ ಜೋಡಿ ಬಾಳೆಹಣ್ಣು ಇತ್ತು.
ಜೋಡಿ ಬಾಳೆಹಣ್ಣು ಇತ್ತು, ಅದು ಯಾಕೆ ಗೊತ್ತಿಲ್ಲ ಅದೇನೋ. ನಮ್ಮ ಶ್ರೀಮತಿಯವರು ಹೇಳೋದು ಮಾತ್ರ ಅದು ನಾನು ನೀನು ಅಂತ ಹೇಳ್ತಿರ್ತಾರೆ. ಜೋಡಿ ನಮ್ಮ ಮಗಳು ಸಿಟ್ಟು ಬರ್ತಾ ಇದೆ, ಕೋಪ ಬರ್ತಾ ಇದೆ. ಕೋಪ ಬಂತ ಮಗಳೇ? ಹಾಂ ಅಲ್ಲ ನಾನು ಅಪ್ಪ. ಹಾಂ, ನಾನು ನನ್ನ ಮಗಳು ಅಲ್ಲ. ಅದರಲ್ಲಿ ಒಂದು ಬಾಳೆಹಣ್ಣಲ್ಲಿ ನೀನು, ಇನ್ನೊಂದು ಬಾಳೆಹಣ್ಣಲ್ಲಿ ನಾನಾ? ಅಲ್ಲ, ಒಂದ್ ಬಾಳೆಹಣ್ಣಲ್ಲಿ ನಾನು ನೀನು, ಇನ್ನೊಂದ್ ಬಾಳೆಹಣ್ಣಲ್ಲಿ ನಿನ್ ಮಗಳು. ಇಲ್ಲ, ಒಂದ್ ಬಾಳೆನಲ್ಲಿ ನೀನು, ಇನ್ನೊಂದ್ ಬಾಳೆನಲ್ಲಿ ನಾನು ನನ್ನ ಅಪ್ಪ. ಹಾಂ, ನಾನು ನನ್ನ ಮಗಳು. ನಾನೇ ಸೋಲ್ತೀನಿ. ಆಯಿತು. ಈಗ ಬಾಳೆಹಣ್ಣು ಹಾಕಿ ಸ್ವೀಟ್ ಅವಲಕ್ಕಿ ರೆಡಿ ಮಾಡ್ತಾರೆ. ನಿನಗೆ ನೆನಪಾಯ್ತಾ ಏನು? ಸಿಹಿ ಅವಲಕ್ಕಿ ಅಂದರೆ ಏನು ನೆನಪಾಗುತ್ತೆ ನಿನಗೆ? ಹೇಳು, ನಿಂಗೇನು ನೆನಪಾಗುತ್ತೆ ಮಗಳೇ ಸಿಹಿ ಅವಲಕ್ಕಿ ಅಂದರೆ? ನಂಗೆ ನೆನಪಾಗಿಲ್ಲಪ್ಪ, ಏನು ಕಾಬಿ. ಮತ್ತೆ ಯಾಕೆ ನಗ್ತಾ ಇದೀಯ? ಅನ್ಕಂಡೆ. ಕಾಮಿಡಿ ಐತಿ ಅನ್ಕಂಡ. ಹಾ, ಬೈ, ಚಾಕುದಲ್ಲಿ ಅದಕ್ಕೆ ಅಮ್ಮ ಏನು ಹೆಂಗೈತೆ ಜೋಡಿ? ಕೈಯೆಲ್ಲ ಮುರಿದಾಕ ಏನಾಗಲ್ಲ ಜೋಡಿ. ನನ್ನ ಮಗಳು ಇನ್ನೂ ಹೇಳಕ್ಕಿಲ್ಲ, ಆಗಲೇ ನಗ್ತಾವಳು ಅವಲಕ್ಕಿ ನೆನಪೈತಾ ಅಂದರೆ. ಅವಳೇನೋ ಕಾಮಿಡಿ ಇರ್ತೈತೆ ಅಂದ್ಕೊಬಿಟ್ಟವಳಂತೆ. ಕಾಮಿಡಿ ಹೇಳ್ತೀನಿ. ಕಾಮಿಡಿ ಇರಲ್ಲ. ನಮ್ಮ ಶ್ರೀಮತಿ ಅವ್ರು ಮರ್ತೋಗಿದ್ದಾರೆ ಪಾಪ. ಮಾಡಿದ ಉಪಕಾರನ ಕೆಲವರು ಮರ್ತೋಗ್ಬಿಡ್ತಾರೆ, ಆದರೆ ನಾವು ನೆನ್ಪಿಟ್ಕೊಳ್ತೀವಿ. ನಂಗೆ ನೆನಪಾಯ್ತು. ಏನು ನೆನಪಾಯ್ತು ಹೇಳ? ನಾನು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಮಧ್ಯರಾತ್ರಿಯಲ್ಲೆಲ್ಲ ಎದ್ಬಿಟ್ಟು ನಂಗೆ ಹೊಟ್ಟೆ ಹಶ್ವಾಗುತ್ತೆ ಅಂತ ಹೇಳ್ತಾ ಇದ್ದೆ. ಅವಾಗ ಹಣ್ಣಿದ್ದಾಗ ಹಣ್ಣೆಲ್ಲ ಕಟ್ ಮಾಡ್ಕೊಡೋರು, ಹಣ್ಣಿಲ್ದೆ ಇದ್ದಾಗ ಏನ್ ಮಾಡೋರು ಅಂದ್ರೆ ಈ ತರ ಅವಲಕ್ಕಿನ ನೆನ್ಸ್ಬಿಟ್ಟು ಅದಕ್ಕೆ ಸಕ್ಕರೆ ಹಾಕ್ಬಿಟ್ಟು ತಂದು ಕೊಡೋರು. ಕಾಯಿ ತುರ್ದು ಹಾಕ್ಬಿಟ್ಟು, ಮತ್ತೆ ಕೆಲವೊಂದ್ಸರಿ ಕಾಯಿ ಬಾಳೆಹಣ್ಣು ಎಲ್ಲ ಹಾಕೊಡೋರು. ಬಾಳೆಹಣ್ಣು ಇಲ್ದೆ ಇದ್ದಾಗ ಕಾಯಿ ಬೆಲ್ಲ ಅಥವಾ ಕಾಯಿ ಸಕ್ಕರೆ ಹಾಕೊಡೋರು. ಮಧ್ಯರಾತ್ರಿಲಿ ಹೊಟ್ಟೆ ಪ್ರೆಗ್ನೆಂಟ್ ಇದ್ದಾಗ ಜಾಸ್ತಿ ಹಸ್ವಾಗುತ್ತೆ. ಅವಾಗ ಮಧ್ಯರಾತ್ರಿಲಿ ಇವ್ರು ಕೇಳ್ತಾ ಇದ್ರು ಹಸ್ವಾಗುತ್ತೆ ಅಂತ. ಮನೇಲಿ ಏನಾದರೂ ಇದ್ರೆ ಸ್ವಲ್ಪ ತಿನ್ನೋರು, ಇಲ್ಲಾಂದರೆ ಅವಾಗ ಮಧ್ಯರಾತ್ರಿಲಿ ಎದ್ದು ಅವ್ರಿಗೆ ಅವಲಕ್ಕಿ ನೆನೆಸ್ಬಿಟ್ಟು ಅದಕ್ಕೊಂಚೂರು ಸಕ್ಕರೆ ಅಥವಾ ಬೆಲ್ಲ ಹಾಕಿ ತೆಂಗಿನಕಾಯಿ ತುರಿದು, ಅವಾಗ ತೆಂಗಿನಕಾಯಿ ನಮಗೇನು ಬರ ಇಲ್ಲ, ಮರದಲ್ಲಿ ಇರ್ತೈತಲ್ಲ, ತೆಂಗಿನಕಾಯಿ ತುರಿದು ಹಾಕಿ ಕೊಟ್ಟಿದ್ದೀನಿ. ಎಷ್ಟೋ ಸಲ ಮಧ್ಯರಾತ್ರಿ ಎಲ್ಲ ಆ ಥರ ಮಾಡಿಕೊಟ್ಟಿದ್ದೀನಿ. ನಿಜ. ಅದು ನಮ್ಮ ಶ್ರೀಮತಿ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ. ಪ್ರೀತಿಗೆ ಬೆಲೆ ಇಲ್ಲ ಭೂಮಿಯಲ್ಲಿ. ಅನ್ಸುತ್ತೆ ಅಪ್ಪ ಮಾಡ್ತಾರೆ. ನಮ್ಮ ಜಾಣೆ ಮಗಳಿಗೂ ಮಾಡ್ಕೊಟ್ಟಿದ್ದಾರೆ. ಅವಲಕ್ಕಿ ಅಂದ್ರೆ ಏನಾದ್ರು ನೆನ್ಪಾಯ್ತು, ಅವಲಕ್ಕಿ ಅಂದ್ರೆ ಏನಾದ್ರು ನೆನ್ಪಾಗಬೇಕು. ಅವಲಕ್ಕಿ ಅಂದ್ರೆ ಅದೇ ನೆನ್ಪಾಗಬೇಕು. ಏನಿರ್ಬೋದು ಒಂದು ಯೋಚನೆ ಮಾಡ್ತಾ ಇದ್ದೆ. ನೀನು ಹೇಳ್ದಲ್ಲ ಆಮೇಲೆ ಅವಾಗ ಗೊತ್ತಾಯ್ತು. ಆದ್ರೂ ನೀನ್ ಮರ್ತೋಗ್ಬಿಟ್ಟಿದ್ಯಾ ಬಿಡಮ್ಮ. ಅದೇ ಕರೆಕ್ಟ್. ನನ್ನ ಮಗಳು ಹೇಳಿದೆ, ಒಂದು ಬಾಳೆಹಣ್ಣಲ್ಲಿ ನಾನು ನನ್ನ ಮಗಳು, ಇನ್ನೊಂದು ಬಾಳೆಹಣ್ಣೆ ನೀವು, ಇನ್ನೊಂದು ಬಾಳೆಹಣ್ಣಲ್ಲಿ ನೀನೇ ಇರೋದು. ನಿಜ, ಜೋಡಿ ಬಾಳೆಹಣ್ಣಲ್ಲಿ ಅಲ್ವಾ ಮಗಳೇ? ಆದ್ರೆ ನಿಜ, ನಾನು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಹಣ್ಣಿರ್ಲಿ ಏನೇ ಇರ್ಲಿ ನಾನಂತೂ ಮಂಚ ಬಿಟ್ಟು ಇಳಿತಾ ಇರ್ಲಿಲ್ಲ ಕೆಳಗೆ. ಮಂಚ ಇರ್ಲಿಲ್ಲ ಅವಾಗ. ಮಂಚನೇ ಇರ್ಲಿಲ್ಲ. ಮಂಚ ಇರ್ಲಿಲ್ಲ. ನಾನಂತೂ ಎದ್ದು ಈಚೆಗೆ ಬರ್ತಾ ಇರ್ಲಿಲ್ಲ, ಅಲ್ಲೇ ಕುತ್ಕೊಂಡು ಓಯ್ ನಂಗೆ ಹೊಟ್ಟೆ ಸಿತ್ತೈತೆ ಏನಾದ್ರು ಕೊಡು, ಓಯ್ ನಂಗೆ ಹೊಟ್ಟೆ ಸಿತ್ತೈತೆ ಏನಾದ್ರು ಕೊಡು. ಕಿತ್ಲೆಹಣ್ಣು ಸೀಸನ್ ಅಲ್ಲಿ ಆದ್ರೆ ಕಿತ್ಲೆಹಣ್ಣ ಸುದ್ದು ಬಿಟ್ಟು ತೊಳೆ ಕೊಡೋರು. ದಾಳಿಂಬೆ ಹಣ್ಣು ಸೀಸನ್ ಅಲ್ಲಿ ದಾಳಿಂಬೆ ಹಣ್ಣ ಹಚ್ಬಿಟ್ಟು ಕಾಳು ಬಿಡಿಸಿ ಕೊಡೋರು. ಅಂದ್ರೆ ಬೆಳಗ್ಗೆ ಸಾಯಂಕಾಲ ತಕೋ ಅನ್ಕೋತಾರೆ, ರಾತ್ರಿ ಹೊತ್ತು ಅಂತ ಹೇಳು. ರಾತ್ರಿ ಹೊತ್ತು. ಬೆಳಗ್ಗೆ ಎಲ್ಲ ಮಾಮೂಲಿ ಕೆಲಸ ಎಲ್ಲ ಮಾಡೋರು ಇವರು, ಎಲ್ಲ ಕೆಲಸ ಮಾಡೋರು. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು. ಹೊಲ್ದಾಗೆಲ್ಲ ಹುಲ್ ಕಿತ್ತವ್ರೆ, ಮೆಣಸಿನ್ಕಾಯಿ ಬಿಡಿಸವ್ರೆ, ಎಲ್ಲ ಕೆಲಸ ಮಾಡವ್ರೆ. ರಾತ್ರಿ ಹೊತ್ತು ಹೊಟ್ಟೆ ಹಸ್ವಾದಾಗ ಆ ಥರ ಮಾಡ್ಕೊಡ್ತಾ ಇದ್ದೆ. ಈಗ ಸಿಹಿ ಅವಲಕ್ಕಿ ರೆಡಿ, ಮತ್ತೆ ಅವಲಕ್ಕಿನೂ ರೆಡಿ. ನಮ್ಮ ಮಗಳು ಪಾಪ ಕಾಯ್ತಾ ಇದ್ದಾಳೆ, ಹೊಟ್ಟೆ ಹಸಿತಾಯ್ತೆ ಅಂತ. ಚಿಕ್ಕ ಮಕ್ಕಳು ಹಂಗೇನೆ ಹಸ್ಕೊಂಡಿರೋದಿಲ್ಲ ತುಂಬ. ನಾವು ಚಿಕ್ಕವರಿದ್ದಾಗಲೂ ಹಂಗೆ ಅಲ್ವಾ? ಹೌದು ತಾನೇ? ಹೋಗಿ ತಾತಗೆ ಹೇಳೋದು, ಇಲ್ಲೇ ಇರೋನು. ತಾತ ಹೋಗ್ತಾಯ್ತು. ತಾತ ಹೋಗ್ತಾಯ್ತು, ಇಲ್ಲೇ ಇರೋನು. ಇಲ್ಲ ಕೂತ್ಕ. ಸ್ಪೂನ್ ಹಾಕ್ಬೇಕು. ಹಾಂ ನೋಡ್ರಿ, ಶಿವರಾತ್ರಿಯ ಫಲಹಾರ ರೆಡಿ. ಒಗ್ಗರಣೆ ಅವಲಕ್ಕಿ ಮತ್ತು ಸ್ವೀಟ್ ಅವಲಕ್ಕಿ. ಇದು ನಮ್ಮ ಜಾಣೆ ಮಗಳಿಗೆ ಮತ್ತು ಹಾಂ ನಮ್ಮಪ್ಪ ಅವ್ರಿಗೆ. ಚೆಲ್ಲಿರಿಬ್ರಿಗೂ ಏನಿಲ್ಲ, ಹೊಡಿತೀನಿ. ನೋಡ್ರಿ, ಶಿವರಾತ್ರಿಯ ಫಲಹಾರ ಮತ್ತೆ ರೆಡಿ. ಇದು ಯಾರಿಗೆ? ಇದು ನನಗೆ, ನಿನಗೆ, ನಮ್ಮಿಬ್ರಿಗೆ. ನಾವು ಒಂದಕ್ಕಿದ್ದೀವಿ ಉಪವಾಸ, ಅದಕ್ಕೆ ನಾವು ಖಾರ ಅವಲಕ್ಕಿ ಎಲ್ಲ ತಿನ್ನಲ್ಲ, ಸಿಹಿ ಅವಲಕ್ಕಿ ಮಾತ್ರ ತಿನ್ನೋದು. ಖಾರದ್ದೇನೂ ತಿನ್ನೋದಿಲ್ಲ. ಕೆಲವರು ಬೋಂಡ, ಹೆಸರು ಬೇಳೆ ಎಲ್ಲ ಮಾಡ್ಕೊತಿರ್ತಾರೆ. ಕೆಲವರು ಏನಿಲ್ಲ, ನಾವು ಮುಂಚೆ ತಿಂತಾ ನಾವು ಮದ್ವೆ ಆದ ವಸ್ತ್ರಲ್ಲಿ ಗೊತ್ತಿರಲಿಲ್ಲ. ಬುದ್ಧಿ ಅಂದ್ರೆ ನಮಗೆ ಬುದ್ಧಿ ಬಂದಾಗ, ಅಂದ್ರೆ ನಾವು ಬುದ್ಧಿ ಇರ್ಲಿಲ್ವ ನಮ್ಗೆ? ಬಂದ್ಮೇಲೆ ಏನ್
ಪಾಯಿಂಟ್ ಅಲ್ಲ, ತಿಳುವಳಿಕೆ. ಆ ಥರ ತಿನ್ಬಾರ್ದು. ಅದನ್ನ ಬುದ್ಧಿ ಅನ್ನಲ್ಲ, ತಿಳುವಳಿಕೆ. ತಿಳುವಳಿಕೆ ತಿಳುವಳಿಕೆ ಬಂದ್ಮೇಲೆ ನಾವು ತಿಂದಿಲ್ಲ. ನಮ್ಮದು ಫಲಹಾರ ತಿಂದಿದ್ದೆಲ್ಲ ಆಯಿತು. ಅಂದರೆ ಸ್ವೀಟ್ ಅವಲಕ್ಕಿ, ಸಿಹಿ ಅವಲಕ್ಕಿ. ಆ ತಾತ ಮಕ್ಕಳಿಗೆ ಖಾರ ಅವಲಕ್ಕಿ, ಸಿಹಿ ಅವಲಕ್ಕಿ, ಖಾರ ಅವಲಕ್ಕಿ ಎರಡು ಹಾಕ್ಕೊಟ್ಟಿದ್ದೆ. ಮತ್ತೆ ರಾತ್ರಿಗೂ ಅದನ್ನೇ ಮಾಡ್ತೀವಿ. ಮತ್ತೆ ಮಧ್ಯಾಹ್ನಕ್ಕೆ ತಂಬಿಟ್ಟು, ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು ಮಾಡ್ತೀವಿ. ತಂಬಿಟ್ಟನ್ನ ತಿಂತೀವಿ ನಾವು. ಖಾರದ್ದೇನು ತಿನ್ನೋದಿಲ್ಲ ನಾಳೆ ಬೆಳಗ್ಗೆವರೆಗೂ. ತಾತ ಮೊಮ್ಮಗಳಿಗೆ ಅವಲಕ್ಕಿ, ಹೆಸರುಬೇಳೆ, ಸಂಜೆಗೆ ಹೆಸರುಬೇಳೆ ಬೋಂಡ ಅವೆಲ್ಲ ಏನಾದರೂ ಮಾಡಿಕೊಡ್ತೀವಿ. ನಾವು ಒಂದೊತ್ತಿರ್ತೀವಿ ನಾವು ಇಬ್ಬರು. ಅವಾಗಲೇ ಹೇಳಿದ್ರಲ್ಲ ನಮ್ಮ ಶ್ರೀಮತಿಯವರು. ಅಂದರೆ ತಿಳುವಳಿಕೆ ಬರೋದಕ್ಕೂ ಮುಂಚೆ ತಿಂದಿದ್ದೀವಿ. ತಿಳುವಳಿಕೆ ಬಂದಮೇಲೆ ತಿಂದಿಲ್ಲ. ಮತ್ತು ಇನ್ನೊಂದು ಹೇಳೋದು ಮರ್ತಿದ್ದೆ, ನಮ್ಮ ಶ್ರೀಮತಿಯವರು ಮೊನ್ನೆ ಬ್ಲಾಗಲ್ಲಿ ತೋರಿಸಿದ್ರಲ್ಲ, ಹೊಸ ಡ್ರೆಸ್ ಹೊಲ್ಕೊಂಡಿದ್ದೆ ಅಂತೆ. ವೈಟ್ ಡ್ರೆಸ್ ಚೆನ್ನಾಗಿ ಕಾಣ್ತಿದೆ ನೋಡಿ. ಇದು ಸಹ ನಂದೇ ಸೆಲೆಕ್ಷನು. ಲಾಸ್ಟ್ ಬ್ಲಾಗಲ್ಲಿ ಯೆಲ್ಲೋ ಕಲರ್ ನೋಡಿದ್ರಲ್ಲ, ಅದೇ ಥರ ಎಲ್ಲೋ ಸೆಲೆಕ್ಷನ್ ಮಾಡಿದ್ನಲ್ಲ, ಅದೇ ಥರ ಇದು ವೈಟು, ಇದು ನಂದೇ ಸೆಲೆಕ್ಷನ್ನು. ಆಮೇಲೆ ನಮ್ಮ ಜಾಣೆ ಮಗಳು ಗೊತ್ತಾ, ನಿನ್ನ ಸೆಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಜಾಣೆ ಮಗಳು ಇದು ಅಷ್ಟೇ, ಡ್ರೆಸ್ಸು ಹೊಸದು. ಅಮ್ಮ ಮಗಳಿಬ್ರು ಹೊಸದು ತೊಗೊಂಡಿದ್ದಾರೆ, ನಾನೇನು ಹೊಸದು ತೊಗೊಂಡಿಲ್ಲ. ಮನೇಲಿರೋದು ಯಾವುದೋ ಒಂದು ಶರ್ಟ್ ಹಾಕ್ಕೊಂಡಿದ್ದೀನಿ. ನನಗೆ ಬಟ್ಟೆ ಬಗ್ಗೆ ಅಷ್ಟೊಂದು ಏನದು ತೊಗೊಳ್ಲೇಬೇಕು ಆ ಥರ ಏನಿಲ್ಲ. ಗಂಡು ಮಕ್ಳಿಗೆ 4 ಶರ್ಟು 1-2 ಪ್ಯಾಂಟ್ ಇದ್ರೂ ಜೀವನ ಆಗಿಬಿಡ್ತೈತೆ. ಯುಗಾದಿ ಹಬ್ಬಕ್ಕೆ ತೊಗೊಂಡ್ರೆ ಆಯಿತು ಬಟ್ಟೆನ. ನಾವೆಲ್ಲ ಚಿಕ್ಕವರಿದ್ದಾಗ ಬರೀ ಯುಗಾದಿ ಹಬ್ಬದಲ್ಲೇ ಬಟ್ಟೆ ತೊಗೋತಿದ್ದಿದ್ದು. ಆಮೇಲೆ ಮನೇಲಿ ನಮ್ಮ ಶ್ರೀಮತಿಯವ್ರ ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿ ಎಲ್ಲ ಆದಮೇಲೆ ಇದು ಫಲಹಾರ ಮಾಡಿದ್ದು. ಬೆಳಗ್ಗೆ ನಾವು ಯಾವುದೂ ದೇವಸ್ಥಾನಕ್ಕೇನು ಹೋಗಿಲ್ಲ. ಅಂದರೆ ನಮ್ಮೂರಲ್ಲಿ ಶಿವನ ದೇವಸ್ಥಾನ ಐತೆ. ಅಲ್ಲಿ ಬೆಳಿಗ್ಗೆ 5 ಗಂಟೆಗೆ ಅಭಿಷೇಕ ಎಲ್ಲ ಮಾಡವ್ರೆ. ಆದರೆ ನಾವು 5 ಗಂಟೆಗೆ ಎದ್ದು ಇಲ್ಲಿಂದ ಹೋಗೋದಕ್ಕಾಗಲ್ಲ. ಮತ್ತು ನಮ್ಮ ಜಾಣೆ ಮಗಳು ಮಲಗಿರ್ತಾಳೆ. ಅವಳು 7 ಗಂಟೆ 8 ಗಂಟೆ ಮೇಲೆ ಅವಳು ಎದ್ದೋಳೋದು, ನಾವು ಎದ್ದೋಳ್ಸೋಕೆ ಹೋಗಲ್ಲ. ಮತ್ತು ಅವಳನ್ನೆಲ್ಲ ಇಲ್ಲೇ ಬಿಟ್ಟು ಅಥವಾ ಅವಳನ್ನ ಎದ್ದೋಳಿಸ್ಕೊಂಡು ಆ ಚಳಿಲೆಲ್ಲ ಕರ್ಕೊಂಡು ಊರಿಗೆ ಅಲ್ಗಾನ ಹೋಗೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೋಗಿಲ್ಲ. ಸಂಜೆ ನಮ್ಮೂರಲ್ಲಿ ಅದೇ ಶಿವನ ದೇವಸ್ಥಾನ ಐತಿಯಲ್ಲ, ಅಲ್ಲಿಗೂ ಹೋಗ್ತೀವಿ. ಮತ್ತು ಭಜನೆ ಐತಂತೆ, ಅಲ್ಲೂ ಹೋಗೆಲ್ಲ ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಈಗ ಸದ್ಯಕ್ಕೆ ನಾನು ಇದಕ್ಕೆ ಹೋಗ್ಬೇಕು, ಇವ್ರೂರಿಗೆ ರೆಡ್ಡಿಹಳ್ಳಿಗೆ ಹೋಗ್ಬಿಟ್ಟು ನಮ್ಮ ಮಾವವ್ರನ್ನ ಅಂದರೆ ಇವರ ತಂದೆಯವ್ರನ್ನ ಕರ್ಕೊಂಡು ಬರಬೇಕು. ಹೋಗ್ತೀನಿ, ಕರ್ಕೊಬರ್ತೀನಿ. ಈಗ ಈ ಬ್ಲಾಗು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಮಧ್ಯಾಹ್ನ ತಂಬಿಟ್ಟು ಮಾಡೋದು, ಮತ್ತು ನಾವು ಶಿವನ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಸಂಜೆ, ಅದು ಎಲ್ಲ ಸಪ್ರೇಟ್ ಇನ್ನೊಂದು ಬ್ಲಾಗಲ್ಲಿ, ಇನ್ನೊಂದು ಬೇರೆ ಬ್ಲಾಗ್ ಮಾಡ್ತೀನಿ. ಆಗ ಅದೆಲ್ಲ ತಿಳಿಸ್ಕೊಡ್ತೀನಿ, ಏನೇನಾಯಿತು, ಹೇಗೆಲ್ಲ ಆಯಿತು ಹಬ್ಬ, ಏನೇನೆಲ್ಲ ಆಯಿತು ಅಂತ. ಸದ್ಯಕ್ಕೆ ಇವತ್ತಿನ ಇವತ್ತಿಂದಲ್ಲ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಆ ಶಿವಪ್ಪನ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್. ಧನ್ಯವಾದ.